ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬುಧವಾರ ಅಂದರೆ ಬುಧನ ವಾರ ಅಂತ ನಿಮಗೆ ಅಲ್ಲೇ ಇದೆ. ಯಾರು ಬುಧವಾರದಂದು ಬುಧನನ್ನು ಯಥೇಚ್ಛವಾಗಿ ಆರಾಧನೆ ಮಾಡುತ್ತಾರೋ ಅವರು ವಿದ್ಯಾಕ್ಷೇತ್ರದಲ್ಲಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯುತ್ತಾರೆ. ಬುಧವಾರದೊತ್ತು ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳನ್ನು ದಾನ ಕೊಟ್ಟರೆ ಖಂಡಿತವಾಗಿಯೂ ನಮಗೆ ಬುಧನ ಅನುಗ್ರಹವಾಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಗುರುಗಳೇ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು, ಆ ಬಿಸ್ನೆಸ್ಸಲ್ಲಿ ಒಂದು 50% ಒಳ್ಳೆ ಲಾಭ ಆಯಿತು, ಇದ್ದಕ್ಕಿದ್ದಂಗೆ ದಪ್ಪ ಅಂತ ಬಿದ್ದೋಯ್ತು, ಏನು ಗೊತ್ತಾಗಲಿಲ್ಲ. ಮತ್ತಿನ್ನೊಂದು ಯಾವುದೋ ಬಿಸ್ನೆಸ್ ಮಾಡಿದೆ ಪಾರ್ಟ್ನರ್ಶಿಪ್ಪಲ್ಲಿ, ಅದರಲ್ಲೂ ಲಾಭ ಏನು ಕಾಣಲಿಲ್ಲ. ಒಂದು 6 ತಿಂಗಳಾದ್ಮೇಲೆ ಒಳ್ಳೆ ಲಾಭ ಬಂತು, 1 ವರ್ಷ, ಮತ್ತೆರಡು ವರ್ಷ ಒಳ್ಳೆ ನಷ್ಟ ನೋಡಿದೆ. ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಬಂದರೆ ಕಂಪ್ಲೀಟ್ ನಷ್ಟ ನೋಡ್ಬಿಡ್ತಾ ಇದ್ದೀನಿ. ಉಸಿರಾಡೋಕ್ಕೂ ಬಿಸ್ನೆಸ್ಸಲ್ಲ ಅನುಕೂಲ ಆಗ್ತಾ ಇಲ್ಲ, ನಾನು ಏನು ಮಾಡ್ಬೋದು ಅಂತ. ಯಾರು ಬಿಸ್ನೆಸ್ ಮಾಡ್ತೀನಿ ಅಂದರೆ ಜನ್ಮ ಜಾತಕದಲ್ಲಿ ಬುಧ ಉಚ್ಚನಾಗಿದ್ದಾನ ಅಂತ ಒಂದ್ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಜ್ಯೋತಿಷಿಗಳ ಹತ್ರ. ಅಂದರೆ ಜನ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಮಾತ್ರ ನಮಗೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಒಳ್ಳೆ ಲಾಭ ನೋಡ್ಬೋದು ಅಂತ. ಬಿಸ್ನೆಸ್ ಕ್ಷೇತ್ರದಲ್ಲಿ ಯಾವ್ದಾರ ಲಾಭಗಳಾಗಬೇಕು ಅಂತಿದ್ರೆ, ಅಥವಾ ವ್ಯಾಪಾರ ಸ್ಥಳದಲ್ಲಿ ಯಾವ್ದಾರ ಯಂತ್ರವನ್ನು ಮಂತ್ರಿಸ್ಕೊಂಡು ಇಟ್ಕೊಂಡು ಲಾಭವನ್ನು ಅಪೇಕ್ಷೆ ಮಾಡಬೇಕು ಅಂತಿದ್ರೆ, ಅಥವಾ ಯಾವ್ದಾರ ಹೋಮ ಹವನಗಳನ್ನು ಮಾಡಿಸ್ಕೋಬೇಕು ಅಂತಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಉಪಯುಕ್ತ ಸಲಹೆಗಳನ್ನು ಮತ್ತು ಪರಿಹಾರವನ್ನು ಮಾಡಿಕೊಡುತ್ತೇವೆ. ತುಂಬ ಜನ ಕೇಳ್ತಾರೆ, ಗುರುಗಳೇ ನೀವು ಹೇಳ್ದಂಗೆ ನಾನು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡೆ, ಬುಧ ತುಂಬ ಚೆನ್ನಾಗಿದೆ ಜಾತಕದಲ್ಲಿ ಅಂತ ಜ್ಯೋತಿಷಿಗಳು ತಿಳಿಸಿದ್ರು, ಆದರೂ ಕೂಡ ಲಾಭ ನೋಡೋಕ್ಕಾಗ್ತಾಯಿಲ್ಲ, ಯಾಕೆ ಅಂತ. ಬುಧ ಚೆನ್ನಾಗಿದ್ದರೂ ಕೂಡ ಯಾರು ಬುಧನನ್ನು ಯಥೇಚ್ಛವಾಗಿ ಆರಾಧನೆ ಮಾಡುತ್ತಾರೋ ಅವರಿಗೆ ಮಾತ್ರ ಬುಧ ಒಂದಷ್ಟು ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ. ಹಂಗಂತ ಬುಧನನ್ನು ಆರಾಧನೆ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಬುಧನನ್ನು ಆರಾಧನೆ ಮಾಡಲಿಲ್ಲ ಕೆಟ್ಟ ಫಲ ಸಿಗುತ್ತೆ, ಆ ಥರ ಅಂತಲ್ಲ. ನಿಮಗೆ ಯಾವ್ದಾರ ವ್ಯಕ್ತಿ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಆ ವ್ಯಕ್ತಿಗೆ ನೀವು ಆರಾಧನೆ ಅಂದರೆ ವ್ಯಕ್ತಿಗೆ ನೀವು ಒಳ್ಳೇದು ಮಾಡಿದ್ರೆ ಮಾತ್ರ ಭಗವಂತ ಇನ್ನೂ ಯಥೇಚ್ಛವಾಗಿ ಕೊಡ್ತಾನೆ ಅಂತ. ಅಷ್ಟೇ ನಿಮ್ಗೆ ಅರ್ಥ ಆಗಲಿ ಅಂತ ನಿಮ್ಮ ಭಾಷೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬುಧ ಅಂದರೆ ಬುದ್ಧಿಕಾರಕ ಅಂತ, ವಾಕ್ಚಾತುರ್ಯ. ವ್ಯಕ್ತಿ ತುಂಬ ಜನ ಹೇಳ್ತಾರೆ, ಗುರುಗಳೇ ನಂಗೆ ಹೆಂಗೆ ಟ್ಯಾಲೆಂಟ್ ಇದೆ ಅಂದರೆ ಯಾವ ಕೆಲಸ ಕೊಟ್ಟರು ನಾನು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ, ಒಬ್ಬ ವ್ಯಕ್ತಿ ಮುಂದೆ ನಿಂತ್ಕೊಂಡು ಮಾತಾಡು ಅಂದರೆ ತಡಬಡಾಯಿಸ್ಬಿಡ್ತೀನಿ, ಮಾತಾಡೋಕ್ಕೆ ಆಗಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಮಾತಾಡೋಕ್ಕೆ ನನಗೆ ಕೊಡೋದೇ ಇಲ್ಲ ಭಗವಂತ, ಏನು ಮಾಡ್ಬೋದು ಅಂತ. ನಿಮ್ಮ ಜಾತಕದಲ್ಲಿ ಬುಧನ ಸಮಸ್ಯೆಗಳಿದ್ರೆ ಈ ರೀತಿ ಆಗುತ್ತೆ. ಹಾಗಾಗಿ ಬುಧನ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಅಂದರೆ ಹಿಂದಿನ ದಿನ ಆ ಹೆಸರು ಕಾಳನ್ನು ನೆನೆಸ್ಬಿಡಿ, ಅದರ ನಾಳೆ ಆ ಹೆಸರು ಕಾಳು ಮೊಳಕೆ ಬಂದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಹಸುವಿಗೆ ತಿನ್ನಿಸಿ ಖಂಡಿತವಾಗಿಯೂ ಮಾಡತಕ್ಕಂಥ ಬಿಸ್ನೆಸ್ಲಾಗಿರ್ಬೋದು ಅಥವಾ ವಾಕ್ಚಾತುರ್ಯದಲ್ಲಿ ಇಂಪ್ರೂವ್ ಆಗುತ್ತೆ. ಯಾರು ಬುಧವಾರದಂದು ವಿಷ್ಣುವಿನ ಆರಾಧನೆ ಮಾಡುತ್ತಾರೋ ಅಥವಾ ವಿಷ್ಣುವಿನ ಪರಿವಾರ ದೇವತೆಗಳು ಆಂಜನೇಯನ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ವಿಷ್ಣುವೇ ಆಗಿರ್ಬೋದು, ರಾಮನೇ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು, ಯಾವ ದೇವತೆಗಳ ಉಪಾಸನೆಯನ್ನು ಬುಧವಾರದೊತ್ತು ಮಾಡುತ್ತಾರೋ ಖಂಡಿತವಾಗಿಯೂ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಥೇಚ್ಛವಾಗಿ ಇರತಕ್ಕಂಥ ಜೀವನದಲ್ಲಿ ಲಾಭವನ್ನು ಹೊಂದುತ್ತಾರೆ. ಮತ್ತು ತುಂಬ ಜನ ಹೇಳ್ತಾರೆ, ಒಳ್ಳೆ ನಾನು ಇನ್ಸ್ಟಿಟ್ಯೂಷನ್ಗಳನ್ನ ಓಪನ್ ಮಾಡಬೇಕು ಅಂದರೆ ಸ್ಕೂಲನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಳ್ಳೆ ದೊಡ್ಡ ದೊಡ್ಡ ಕಾಲೇಜುಗಳನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಅಟ್ಲೀಸ್ಟ್ ನನಗೇನಿಲ್ಲ ಅಂದರೆ ಒಂದು 4 ಜನ ಮಕ್ಕಳಿಗೆ ಟ್ಯೂಷನ್ ಮಾಡಬೇಕು, ಟ್ಯುಟೋರಿಯಲ್ಸ್ಗಳನ್ನು ನಡೆಸಬೇಕು ಅಂದ್ಕೊಂಡಿದ್ದೀನಿ, ಯಾವತ್ತು ಮಾಡ್ಬೋದು ಅಂತ. ಬುಧವಾರದೊತ್ತು ಮಾಡಿ. ಅಂದರೆ ವಿದ್ಯಾಕ್ಷೇತ್ರಕ್ಕೆ ಅಧಿಪತಿ ಬುಧ. ಯಾರು ಬುಧವಾರದೊತ್ತು ಸ್ಕೂಲಿಗೆ ಸೇರಿಸುತ್ತಾರೋ ಅಥವಾ ಸ್ಕೂಲನ್ನೇ ಪ್ರಾರಂಭ ಮಾಡುತ್ತಾರೋ, ಕಾಲೇಜಿಗೆ ಕಟ್ಟಡಗಳನ್ನು ಕಟ್ಟುತ್ತಾರೋ ಅಥವಾ ಕಾಲೇಜನ್ನು ಪ್ರಾರಂಭವಾಗಿ 1ನೇ ತರಗತಿ ನಡೆಸುತ್ತಾರೋ ಬುಧನ ಅನುಗ್ರಹದಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯಥೇಚ್ಛವಾಗಿ ಜ್ಞಾನ ವೃದ್ಧಿ ಆಗತ್ತೆ ಅಂತ. ಇನ್ನೂ ತುಂಬ ಚೆನ್ನಾಗಿ ಕೇಳ್ತಾರೆ, ಗುರುಗಳೇ ಬುಧವಾರದೊತ್ತು ನಾನು ವಿದ್ಯಾಭ್ಯಾಸ ಕ್ಷೇತ್ರ ಬಿಟ್ಟು ಬೇರೆ ಇನ್ಯಾವ ವಿಚಾರಗಳಲ್ಲಿ ಮಾಡಿದ್ರೆ ನನಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ. ಹಾಗಾಗಿ ಬುಧವಾರ ಅಂತ ಹೇಳಿದ್ರೆ ನಿಮಗೆ ಬಿಸ್ನೆಸ್ಸಿನ ವಾರ ಅಂತ ನಾನಾಗಲೇ ಇಂಡೈರೆಕ್ಟಾಗಿ ತಿಳಿಸ್ಕೊಟ್ಟೆ. ಹಾಗಾಗಿ ನೀವೇನಾದರೂ ಆನ್ಲೈನ್ ಬಿಸ್ನೆಸ್ ಮಾಡ್ತೀರಾ, ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಯಾವ್ದಾರ ವಿಚಾರಗಳಲ್ಲಿ ಹೂಡಿಕೆ ಮಾಡ್ತೀರಾ ಕಂಪ್ನಿಗಳಲ್ಲಿ ಅಂತ ಹೇಳಿದ್ರೆ ಬುಧವಾರದೊತ್ತು ಮಾಡಿ ಖಂಡಿತ ಲಾಭ ನಿರೀಕ್ಷೆ ಮಾಡ್ಬೋದು. ಹುಷಾರಾಗಿರಿ. ನಿಮ್ಮ ಜನ್ಮ ಜಾತಕದಲ್ಲಿ ತಾರಾಬಲ ಕೂಡ ಬರಬೇಕು ಅಂದರೆ ನಿಮಗೆ ಒಳ್ಳೆ ತಾರಾಬಲ ಇದ್ದು ಬುಧವಾರ ಚೆನ್ನಾಗಿತ್ತು ಅಂದರೆ ಖಂಡಿತ ಮುಂದುವರಿರಿ, ಯಥೇಚ್ಛವಾಗಿ ಲಾಭವನ್ನು ಕೂಡ ನೀವು ನೋಡ್ಬೋದು. ಯಾರು ಬುಧವಾರದಂದು ಯಥೇಚ್ಛವಾಗಿ ಇನ್ವೆಸ್ಟ್ಗಳನ್ನು ಮಾಡ್ತಾರೋ, ಪ್ರಮುಖವಾಗಿ ಯಾವುದೋ ಶೇರನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಯಾವುದಾರನ್ನ ಪಾರ್ಟ್ನರಾಗಿ ತೆಗೆದುಕೊಂಡು ಒಂದು ಸಂಸ್ಥೆಗೆ ಸೇರ್ಕೊಳ್ಳೋದಾಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಾಗಿರತಕ್ಕಂಥ ಸರ್ಜರಿಗೆ ಬಳಸಬೇಕಾದಂಥ ವಸ್ತುಗಳನ್ನು ನೀವೇನಾರ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ಕೊಂಡಿದ್ರೆ ಬುಧವಾರ ಮಾಡಿ ಖಂಡಿತವಾಗಿ ಲಾಭವನ್ನು ನೋಡುತ್ತೀರಾ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತೊಂದು ವಾರದ ಬಗ್ಗೆ ತಿಳಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಮತ್ತೊಂದು ವಾರ ಬಹುತ್ ಶುಭವಾರ ಹಾಗೂ ಬಹಳ ಶುಭಗ್ರಹದ ವಾರ ಅಂದರೆ ಗುರುವಾರ. ಗುರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಜೀವನದಲ್ಲಿ ನೀವೇನಾರು ಉನ್ನತಿಯನ್ನು ಪಡಿಬೇಕು ಅಂದ್ಕೊಂಡಿದ್ರೆ, ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಪಡೆದುಕೊಳ್ಬೇಕು ಅಂತಂದರೆ ಜನ್ಮಜಾತಕದಲ್ಲಿ ಗುರು ಚೆನ್ನಾಗಿರಬೇಕು.
ತಿಳಿದಿರಲಿ, ಎಲ್ಲವನ್ನು ಪಡೆದು ಆರೋಗ್ಯ ಕೆಟ್ಟರೆ ಏನೂ ಪ್ರಯೋಜನ ಇಲ್ಲ. ಆರೋಗ್ಯವನ್ನು ಕೊಡೋನು ಗುರು. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಬೃಹಸ್ಪತಿ ಗುರುವಿನ ಬಗ್ಗೆ, ಗುರುವಾರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಈ ಬುಧನ ಅನುಗ್ರಹದಿಂದ ನೀವು ಮಾಡತಕ್ಕಂಥ ಬಿಸ್ನೆಸ್ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಯಥೇಚ್ಛವಾದ ಲಾಭವನ್ನು, ಕೀರ್ತಿಯನ್ನು ಪಡೆಯುವ ವ್ಯಕ್ತಿಗಳು ನೀವಾಗಲಿ ಅಂತೇಳಿ ಆಶಿಸುತ್ತೇನೆ. ಎಲ್ಲರಿಗೂ ಒಳಿತಾಗಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.